ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮೊದಲಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ನಿಮಗೆ ಒಂದು ಹೊಸ ಹೋಮ್ ರೆಮಿಡಿ ತೋರಿಸೋದರ ಮುಖಾಂತರ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇನು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಅರಿಶಿಣದ ಪುಡಿಯಿಂದ ನಾವು ಕುಂಕುಮವನ್ನು ಯಾವ ರೀತಿ ತಯಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ. 1 ಸ್ಪೂನ್ ಅಷ್ಟು ಅರಿಶಿಣವನ್ನು ತಗೊಳ್ಳಿ. ಅರಿಶಿಣದ ಪುಡಿ ಮನೆಯಲ್ಲೇ ಇರುತ್ತಲ್ವ, ಆ ಒಂದು ಅರಿಶಿಣದ ಪುಡಿಯನ್ನು ತಗೊಂಡು ಅದ್ರ ಜೊತೆಗೆ ನಾವು ಒಂದು ಲೆಮನ್, ಸ್ವಲ್ಪ ಅಂದರೆ 1 ಸ್ಪೂನ್ ಅಷ್ಟು ಲೆಮನನ್ನು ಈ ರೀತಿ ಮಿಕ್ಸ್ ಮಾಡಿ, ಇದಾದಮೇಲೆ ಅಡುಗೆ ಸೋಡಾ ಇರುತ್ತಲ್ವ ಫ್ರೆಂಡ್ಸ್, ಅದನ್ನು ಒಂದು 2 ಚಿಟಿಕೆ ಅಷ್ಟು ಸೋಡಾ ಪುಡಿಯನ್ನು ಈ ಅರಿಶಿಣದ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಬೆರೆಸಿ, ಅದನ್ನು ಈ ರೀತಿ ಸ್ಪೂನಲ್ಲೋ ಕೈಯಲ್ಲೋ ಯಾವುದೋ ಒಂದು ಸಹಾಯದಿಂದ ನಾವು ಚೆನ್ನಾಗಿ ಈ ರೀತಿ ಬೆರೆಸಿ ಒಂದು 10 ನಿಮಿಷ ಇದನ್ನು ಹೀಗೆ ಬಿಟ್ಟರೆ ಕುಂಕುಮದ ಪುಡಿ ನಮಗೆ ತಯಾರಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಕುಂಕುಮವನ್ನು ನಾವು ತಯಾರು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ನಾವು ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡ್ಬೋದು. ಕಲರು ಚೆನ್ನಾಗಿ ಬರುತ್ತೆ. ಇದು ಒಂದು 10 ನಿಮಿಷ ಬಿಟ್ಟು ನೋಡಿದ್ರೆ ಅದೇ ಕಲರು ಈ ಅರಿಶಿಣದ ಪುಡಿಯಿಂದ ಬಂದಿರುತ್ತೆ. ಇಷ್ಟು ಹೋಮ್ ರೆಮಿಡಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಕುಂಕುಮವನ್ನು ಯಾವ ರೀತಿ ಮಾಡೋದು ಅಂತ. ಅದೇ ರೀತಿ ನಾನು ಇವತ್ತು ನಿಮ್ಮ ಜೊತೆ ಒಂದು ನಮ್ಮ ಮನೆಗೆ ಗಿಫ್ಟ್ ಆಗಿ ಬಂದಿದೆ. 1 ವಾರ ಆಯಿತು. ಕರೆಂಟ್ ಸ್ಟವ್ ಅಂದರೆ ಇಂಡಸ್ಟ್ರಿಯಲ್ ಕರೆಂಟ್ ಸ್ಟವ್ ವಿಗಾರ್ಡ್ ಕಂಪ್ನಿಯಿಂದ ಇದನ್ನು ತಗೊಂಡು ಬಂದಿದ್ದೀನಿ. ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಇದು ಗ್ಯಾಸ್ ಆಗೋದಾಗ ನಮಗೆ ಬೈ ಚಾನ್ಸ್ ಸಿಲಿಂಡ್ರ್ ಇರೋದಿಲ್ಲ, ಆವಾಗ ತಕ್ಷಣಕ್ಕೆ ಅರ್ಜೆಂಟಾಗಿ ನಾವು ಎಲ್ಲ ಅಡುಗೆಗಳನ್ನು ಇಮಿಡಿಯೇಟ್ಲಿ ಫಾಸ್ಟಾಗಿ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ ಅಂತ ನಾನು ಇದನ್ನು ತಗೊಂಡು ಬಂದೆ. ಇದರ ಕಾಸ್ಟ್ ಬಂದ್ಬಿಟ್ಟು 6000 ಸಮಥಿಂಗ್ ಇದೆ, ಆದರೆ ನಾವು ಇದಕ್ಕೆ 4500 ಏನೋ ಕೊಟ್ಟಿದ್ದೀವಿ. ಇದು ತುಂಬ ಒಳ್ಳೆ ಕಂಪ್ನಿ ಫ್ರೆಂಡ್ಸ್. ನೀವು ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಈ ಒಂದು ಕಂಪ್ನಿ ವಿಗಾರ್ಡ್ ಕಂಪ್ನಿಯಿಂದ ತಗೋಬೋದು. ತುಂಬ ಒಳ್ಳೆಯದು. ಯಾವ ರೀತಿ ಹೆಂಗೆ ಅಂದರೆ ನೋಡಿ, ಇದರಿಂದ ಆಪ್ಷನ್ಸು ಆನ್ ಮಾಡಿದ್ರೆ ಸೌಂಡು ಬರುತ್ತೆ, ಈ ರೀತಿ ನಾವು ಯೂಸ್ ಮಾಡ್ಕೋಬೋದು. ಇದು ಹೆವಿ ಹೀಟ್ ಬರುತ್ತೆ ಫ್ರೆಂಡ್ಸ್. ಆದರೆ ಇಲ್ಲಿ ನಾವು ಈಗ ಕುಕ್ಕರ್ ಇಡ್ತೀವಿ, ರೈಸ್ ಮಾಡ್ತೀವಿ, ಇದೆಲ್ಲ ಆದಮೇಲೆ ಮತ್ತೇನೋ ಬೆಂಕಿ ಅಂದರೆ ಉರಿ ಬರ್ತಾನೆ ಇರುತ್ತೆ. ಹೆವಿ ಆಯ್ತಲ್ವಾ ಉರಿ ಅಂತ ಅನಿಸ್ಬೋದು. ಆಗ ನಾವು ಇದನ್ನು ಆಫ್ ಮಾಡಿಬಿಟ್ಟು ಇದ್ರ ಮೇಲೆ ಸಾಂಬಾರು ಇಲ್ಲ ವಾಟರು ಎಲ್ಲ ಬಿಸಿ ಮಾಡ್ಕೋಬೋದು. ಅದೇ ಹೀಟಲ್ಲೇ ಆಗುತ್ತೆ. ನಾವು ಇದನ್ನು ಆಫ್ ಮಾಡದೇ ಇದ್ರೂ, ಇದನ್ನು ಆಫ್ ಮಾಡಿಬಿಟ್ರೂ ಅದೇ ಹೀಟಲ್ಲೇ ಬರುತ್ತೆ. ಅಷ್ಟು ಒಂದು ಅನುಕೂಲ ಇದೆ. ಮತ್ತು ಇನ್ನೊಂದು ಒಳ್ಳೆ ಅನುಕೂಲ ಏನು ಅಂದರೆ, ಎಲ್ಲ ಪಾತ್ರೆಗಳನ್ನು ಸಹ ಇದರಲ್ಲಿ ನಾವು ಯೂಸ್ ಮಾಡ್ಬೋದು. ಅಂದರೆ ಸಿಲ್ವರ್ ಪಾತ್ರೆ, ಕಾಮನ್ನಾಗಿ ನಮ್ಮ ಮನೇಲಿ ಪಾತ್ರೆಗಳಿರುತ್ತಲ್ವ ಅಡುಗೆ ಮಾಡೋದು, ಆ ಎಲ್ಲ ಪಾತ್ರೆಗಳನ್ನು ಯೂಸ್ ಮಾಡ್ಬೋದು. ಕೆಲವೊಂದು ಇಂಡಸ್ಟ್ರಿಯಲ್ ಸ್ಟೌವಲ್ಲಿ, ಕರೆಂಟ್ ಸ್ಟೌವಲ್ಲಿ ಬರೀ ಇಂಡಸ್ಟ್ರಿಯಲ್ ಪಾತ್ರೆಗಳು ಮಾತ್ರ ಇಡಬೇಕು ಅಂತ ಹೇಳ್ತಾರಲ್ವ. ಸೊ ಈ ಸ್ಟೌವಲ್ಲಿ ಆ ಥರ ಏನಿಲ್ಲ. ಇದ್ರ ಮೇಲೆ ನಾವು ಎಲ್ಲ ಪಾತ್ರೆಗಳನ್ನು ಇಡ್ಬೋದು. ಅರ್ಜೆಂಟ್ಗೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಆದ್ದರಿಂದ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಫ್ರೆಂಡ್ಸ್.